ಹನುಮಂತ 100ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಬಹಳ ಖುಷಿಯಾಗಿದೆ ಅಂತ ಹೇಳ್ಬೋದು. ವೀಕ್ಷಕರು, ಕಂಪ್ಲೀಟ್ ಜನತೆ ಆಗಿರಬಹುದು, ಎಲ್ಲರೂ ಕೂಡ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ತುಂಬಾನೇ ಖುಷಿಯಾಗಿದೆ ಅಂತ ಹೇಳ್ಬೋದು. ಜನರಂತೂ ತುಂಬಾನೇ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಹನುಮಂತ ಆಚೆ ಕಡೆ ಬಹಳಷ್ಟು ಜನರ ಪ್ರೀತಿ ವಿಶ್ವಾಸವನ್ನ ಕೂಡ ಗಳಿಸಿದ್ದಾರೆ. ಸೊ ಹೀಗಾಗಿ ಹನುಮಂತ ಇದೇ ರೀತಿ ಆಟ ಆಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ಟಾಪ್ 5 ಲಿಸ್ಟ್ ನಲ್ಲಿ ಇರುತ್ತಾರೆ ಎಂಬುದೇ ಪ್ರತಿಯೊಬ್ಬರ ಅಭಿಮಾನಿಗಳ ಅಭಿಪ್ರಾಯ ಆಗಿರುತ್ತೆ. ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಭಿಮಾನಿಗಳು ಕೂಡ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ತಪ್ಪದೆ ಕಮೆಂಟ್ ಮಾಡಿ. ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತೆ ಕಾಮಿಡಿ ವಿಚಾರದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಮಾತನಾಡ್ತಾರೆ, ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ. ಎಲ್ರಿಗೂ ಕೂಡ ಇಷ್ಟವಾಗುವಂತಹ ವ್ಯಕ್ತಿ ನಮ್ಮ ಹನುಮಂತನ ಕಂಪ್ಲೀಟ್ ಒಂದು ವಿಚಾರಗಳು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಎಷ್ಟು ಮುಗ್ಧತೆಯಿಂದ ಇರುವಂತಹ ವ್ಯಕ್ತಿ ಅಂತ. ಹನುಮಂತನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಲಕ್ಷಾಂತರ ವೋಟ್ಸ್ಗಳು ಬರುತ್ತೆ. ಇನ್ ಕೇಸ್ ಹನುಮಂತ ಏನಾದರೂ ನಾಮಿನೇಟ್ ಆದ್ರೆ ಎಲಿಮಿನೇಷನ್ ಆಗೋಕ್ಕಂತೂ ಬಿಡೋದಿಲ್ಲ. 100ನೇ ದಿನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಇನ್ನ ಫೈನಲ್ಸ್ಗೂ ಕೂಡ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಟಾಪ್ 5 ಲಿಸ್ಟ್ ನಲ್ಲಂತೂ ಇದ್ದೇ ಇರ್ತಾರೆ ಹನುಮಂತ. ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸುದೀಪ್ ಸರ್ ಕೂಡ ಆಗಾಗ ಮೆಚ್ಚುಗೆ ಮಾತನ್ನ ತಿಳಿಸ್ತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ. ಹನುಮಂತ ಚೆನ್ನಾಗಿ ಗೆಲ್ಲಬೇಕು, ಹನುಮಂತನಿಗೆ ಒಳ್ಳೊಳ್ಳೆ ಅಂಕಗಳು ಸಿಗಬೇಕು, ಮತ್ತೆ ಹನುಮಂತನಿಗೆ ಸಾಕಷ್ಟು ವೋಟ್ಸ್ಗಳು ಬೀಳ್ತಾ ಇರಬೇಕು ಅಂತ. ಸೊ ಇದೇ ರೀತಿ ಹನುಮಂತ ಕೂಡ ಫೈನಲ್ಸ್ಗೆ ಎಂಟ್ರಿ ಕೊಡೋದು ಪಕ್ಕ ಅಂತಾನೆ ಹೇಳ್ಬೋದು. ಇಲ್ಲಿ ತನಕ ಬಂದಿದ್ದಾರೆ, ಇನ್ನ 1 ವಾರಗಳು 2 ವಾರಗಳು ಕಳೆದ್ರೆ ಫೈನಲ್ಸ್ ಸ್ಟಾರ್ಟ್ ಆಗೇ ಬಿಡುತ್ತೆ.